ಒನ್ ಪ್ಲಸ್ ನಾಡ್ CE5 ಮತ್ತೆ ವಿವೋ Y400 Pro 5G ಇವೆರಡು ಸ್ಮಾರ್ಟ್ ಫೋನ್ಗೂ ಕ್ಯಾಮ್ರಾ ಟೆಸ್ಟ್ ಮಾಡೋಣ ಬನ್ನಿ. ಸೊ ಈ ಸ್ಮಾರ್ಟ್ ಫೋನ್ ಫ್ರಂಟ್ ಕ್ಯಾಮ್ರಾದ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಟೆಸ್ಟ್ ಮಾಡೋಣ. ಒನ್ ಪ್ಲಸ್ ಅಲ್ಲಿ ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ 1088 60 FPS ಅಲ್ಲಿ ಅಷ್ಟೇ ಶೂಟ್ ಮಾಡೋಕ್ಕಾಗೋದು. 4K ಆಪ್ಷನ್ ಇಲ್ಲ. ಆ್ಯಂಡ್ ವಿವೋದಲ್ಲಿ ನಾವು 4K 30 ಶೂಟ್ ಮಾಡ್ಬೋದು. ಅದನ್ನು ಬಿಟ್ಟರೆ 1088 30 ಶೂಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎರಡರದ್ದು ಮ್ಯಾಚ್ ಆಗಲಿ ಅಂತ ಎರಡು ಸ್ಮಾರ್ಟ್ ಫೋನಲ್ಲಿ 1088 30 FPS ಅಲ್ಲೇ ಶೂಟ್ ಮಾಡ್ತಾ ಇರೋದು. ಸೊ ನಾನು ಇಷ್ಟೊತ್ತು ವಾಕ್ ಮಾಡ್ಕೊಂಡ್ಬಂದೆ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಕ್ಯಾಮ್ರಾ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಫ್ರಂಟ್ ಕ್ಯಾಮ್ರಾದಲ್ಲಿ ಅಂತ. ಸೊ ಇಲ್ಲೆಲ್ಲ ಸ್ವಲ್ಪ ಡಾರ್ಕ್ ಇದೆ. ಇಲ್ಲಿಂದ ಸ್ವಲ್ಪ ಬಿಸಿಲಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿನ್ನ ಮೇಲ್ಗಡೆನೇ ಬಿಸಿಲಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ನ್ಯಾಚುರಲ್ ಕಲರ್ಸ್ ಬರ್ತಾ ಇದೆ ಅಂತ. ನನ್ನ ಹಿಂದೆ ಇರುವಂಥ ಗ್ರೀನರಿ ಆಗಿರ್ಬೋದು, ನಾನು ವಾಕ್ ಮಾಡ್ತಾ ಇರಬೇಕಾದ್ರೆ ಸ್ಟೇಬಿಲಿಟಿ ಆಗಿರ್ಬೋದು, ಎಲ್ಲ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋನ ಎರಡು ಸ್ಮಾರ್ಟ್ ಫೋನ್ನ ರೇರ್ ಕ್ಯಾಮ್ರಾದಲ್ಲಿ 4K 30 FPS ಅಲ್ಲಿ ಶೂಟ್ ಮಾಡ್ತಾ ಇರೋದು. ಒನ್ ಪ್ಲಸ್ ಅಲ್ಲಿ ನಾವು 4K 60 FPS ವರೆಗೂ ಶೂಟ್ ಮಾಡ್ಬೋದು. ಆದರೆ ವಿವೋಲಿ ನಾವು 4K 30 FPS ಅಲ್ಲಿ ಅಷ್ಟೇ ಶೂಟ್ ಮಾಡೋಕ್ಕಾಗೋದು. ಸೊ ಈಗ ನಾನು ಇಲ್ಲಿ ಔಟ್ಡೋರಲ್ಲಿ ನಿಂತಿದ್ದೀನಿ, ವೈಟ್ ಬಟ್ಟೆ ಹಾಕಿದ್ದೀನಿ. ಸೊ ನೀವು ವೈಟ್ ಬ್ಯಾಲೆನ್ಸ್ ಹೆಂಗಿದೆ ಅಂತ ಟೆಸ್ಟ್ ಮಾಡ್ಬೋದು, ಫೇಸ್ ಡೀಟೇಲಿಂಗ್ ಹೇಗಿದೆ ಅಂತ ಟೆಸ್ಟ್ ಮಾಡ್ಬೋದು, ನನ್ನ ಬ್ಯಾಕ್ಗ್ರೌಂಡ್ ಕಲರ್ಸ್ ಆಗಿರ್ಬೋದು ಎಲ್ಲ ಕೂಡ ಟೆಸ್ಟ್ ಮಾಡ್ಬೋದು. ಆ್ಯಂಡ್ ನಾವು ಯಾವುದೇ ರೀತಿಯಾದಂಥ ಗಿಂಬಲ್ನ ಯೂಸ್ ಮಾಡ್ತಿಲ್ಲ. ನಾವು ಈ ವಾಕ್ ಮಾಡ್ತಿದ್ದಾಗ ಸ್ಟೇಬಿಲಿಟಿ ಹೆಂಗಿದೆ ಅಂತ ಟೆಸ್ಟ್ ಮಾಡ್ಬೋದು. ಸೊ ನಾವು ಗಿಂಬಲ್ನ ಯೂಸ್ ಮಾಡದೇ ಇದ್ದಾಗ ನಿಮ್ಮ ಕ್ಯಾಮ್ರಾ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಈಗ ಎರಡು ಸ್ಮಾರ್ಟ್ ಫೋನ್ನ ಸ್ಟೇಬಿಲಿಟಿ ಹೆಂಗಿದೆ ಅಂತ ಟೆಸ್ಟ್ ಮಾಡೋಣ. ಅಲ್ಟ್ರಾ ಸ್ಟಡಿ ಮೋಡ್ನ ಆನ್ ಮಾಡಿದ್ದೀವಿ. ಎರಡು ಸ್ಮಾರ್ಟ್ ಫೋನಲ್ಲೂ 1088 30 FPS ಅಲ್ಲಿ ರೆಕಾರ್ಡ್ ಮಾಡ್ತಿರೋದು. ನಾನು ಇವಾಗ ರನ್ ಮಾಡಿ ನೋಡ್ತೀನಿ ಇವಾಗ. ಸೊ ಈಗ ನಾನು ರನ್ ಮಾಡ್ತಾ ಇದ್ದೀನಿ, ಗಿಂಬಲ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಎರಡು ಸ್ಮಾರ್ಟ್ ಫೋನಲ್ಲಿ ಯಾವ ಸ್ಮಾರ್ಟ್ ಫೋನ್ ಜಾಸ್ತಿ ಶೇಕ್ ಆಗ್ತಿಲ್ಲ, ಜಾಸ್ತಿ ಸ್ಟೇಬಲ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಎರಡು ಸ್ಮಾರ್ಟ್ ಫೋನ್ನ ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ ಆ್ಯಂಡ್ ಇದು 2x ಫೋಟೋ. ಇದು 1x ಪೋರ್ಟ್ರೇಟ್ ಫೋಟೋ, ಇದು 2x ಪೋರ್ಟ್ರೇಟ್ ಫೋಟೋ. ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ ನಾರ್ಮಲ್ ಸೆಲ್ಫಿ ಆ್ಯಂಡ್ ಇದು ಪೋರ್ಟ್ರೇಟ್ ಸೆಲ್ಫಿ. ಇದು ಲೋ ಲೈಟಲ್ಲಿ ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ 2x ಫೋಟೋ. ಇದು 1x ಪೋರ್ಟ್ರೇಟ್ ಫೋಟೋ, ಇದು 2x ಪೋರ್ಟ್ರೇಟ್ ಫೋಟೋ. ಇದು ಅಲ್ಟ್ರಾ ಲೋ ಲೈಟಲ್ಲಿ ಫ್ಲ್ಯಾಶ್ನ ಆನ್ ಮಾಡಿ ತೊಗೊಂಡಿರುವಂಥ 1x ಫೋಟೋ ಆ್ಯಂಡ್ ಇದು 2x ಫೋಟೋ. ಆ್ಯಂಡ್ ಇದು ಸೇಮ್ ಅಲ್ಟ್ರಾ ಲೋ ಲೈಟಲ್ಲಿ ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಆನ್ ಮಾಡಿ ತೊಗೊಂಡಿರುವಂಥ ಸೆಲ್ಫಿ. ಸೊ ನೋಡಿದ್ರಲ್ಲ ಇವೆರಡು ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಟೆಸ್ಟ್ ನ. ಇವೆರಡಿಗೂ ಕೂಡ ರೇರ್ ಅಲ್ಲಿ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇದೆ. ಆದ್ರೆ ವಿಡಿಯೋ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ ಪ್ಲಸ್ ಅಲ್ಲಿ ಒಳ್ಳೆ ವಿಡಿಯೋಸ್ ನ ತಗೋಬಹುದು. ಅಂಡ್ ಫೋಟೋಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ವಿವೋದಲ್ಲಿ ಒಳ್ಳೆ ಫೋಟೋಸ್ ನ ತಗೋಬಹುದು. ಇದು ನನ್ನ ಒಪಿನಿಯನ್. ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಒನ್ ಪ್ಲಸ್ ಫೋನ್ ಅಲ್ಲಿ ಫ್ರಂಟ್ ಅಲ್ಲಿ ನಮಗೆ 4K ರೆಕಾರ್ಡಿಂಗ್ ಸಿಗಲ್ಲ. ಆದ್ರೆ ಇವೆರಡು ಸ್ಮಾರ್ಟ್ ಫೋನ್ ನ ಫ್ರಂಟ್ ಕ್ಯಾಮ್ರಾದ ಡಿಫರೆನ್ಸ್ ನೋಡಿದ್ರೆ ಒನ್ ಪ್ಲಸ್ ಫೋನ್ ಫ್ರಂಟ್ ಕ್ಯಾಮ್ರಾನೇ ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ಒನ್ ಪ್ಲಸ್ ಅಲ್ಲಿ ವಿಡಿಯೋಗ್ರಫಿ ಚೆನ್ನಾಗಿದೆ, ವಿವೋ ಅಲ್ಲಿ ಫೋಟೋಗ್ರಫಿ ಚೆನ್ನಾಗಿದೆ. ನಿಮ್ಗೆ ಇವೆರಡು ಸ್ಮಾರ್ಟ್ ಫೋನ್ ಅಲ್ಲಿ ಯಾವ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಇವೆರಡು ಸ್ಮಾರ್ಟ್ ಫೋನ್ ನ ಪ್ರೈಸ್ 25,000 ರೂಪೀಸ್ ಅಲ್ಲೇ ಬರುತ್ತೆ. ಏನಿಲ್ಲ ಆದಷ್ಟು ಪ್ರತಿಯೊಬ್ಬರ ಶೇರ್ ಮಾಡಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.